ಸರ್ ಇದು ಏನು ಅಂತ ತಿಳ್ಕೊಬೋದಾ? ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ ಸರ್ ತಾವು? ಮೇಡಮ್ ಇದು ಆಕ್ಚುಲ್ ಆಗಿ ಇದು ಬಂದ್ಬಿಟ್ಟು ಇದು 3mm ಸ್ಪೇಸರ್, ಇದು 3mm ಇದು ನೀವೇನ್ ನೋಡ್ತೀರಾ, ಇದು MML ಹೋಗುತ್ತೆ ಮೇಡಮ್. ಇದು ಬಂದು 3mm. ಈಗ ನಾವು ನಮ್ಮ ಗುಲ್ಮಾರ್ಗ್ ಕೂಡ ನಾವು 3mm ನಾವು ಅದನ್ನ ಬಳಸ್ತಾ ಇದೀವಿ. ಅದೇ ತರದ ಇದು ಕೂಡ ನಮ್ದು 3mm ಬರುತ್ತೆ. ಒಂದು ಟೈಲ್ಗೂ ಇನ್ನೊಂದು ಟೈಲ್ಗೂ ನಾವು ಗ್ರೌಟಿಂಗ್ ಮಾಡ್ತೀವಿ, ಎಪಾಕ್ಸಿ ಗ್ರೌಟಿಂಗ್ ಮಾಡ್ತೀವಿ. ಎಪಾಕ್ಸಿ ಗ್ರೌಟಿಂಗ್ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಒಂದು ಟೈಲ್ ಗ್ಯಾಪ್ ಇನ್ನೊಂದು ಟೈಲ್ ಗ್ಯಾಪ್ ನಾವು ಇದನ್ನ ಲೇ ಮಾಡ್ತೀವಿ, ಇನ್ಸ್ಟಾಲ್ ಮಾಡ್ತೀವಿ. ಯಾಕಂದ್ರೆ ಲೈನ್ ಆಗಿ ಬರ್ಲಿ, ಅದನ್ನ ಕರೆಕ್ಟ್ ಆಗಿ ಬರ್ಲಿ ಅನ್ನೋದು ಒಂದು ಉದ್ದೇಶ. ಒಂದು ಮಾರ್ಕಿಂಗ್ ನೀಟಾಗಿ ಬರುತ್ತೆ. ನಾವು ಸೆಂಟ್ರಲ್ಲಿ ನಾವು ಏನ್ ಮಾಡ್ತೀವಿ, ಒಳಗಡೆ ಅದು ಫಿಲ್ಲಿಂಗ್ ನಾವು ಮಾಡ್ತೀವಿ ಎಪಾಕ್ಸಿ ಗ್ರೌಟಿಂಗ್. ಅದಕ್ಕೆ ನಮ್ಗೆ ಯೂಸ್ ಆಗುತ್ತೆ 3mm ಸ್ಪೇಸರ್ ಅಂತೀವಿ. ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ಮೆಟೀರಿಯಲ್ಸ್ ಆಗಿರ್ಬೋದು, ಸ್ಕಿಲ್ ಲೇಬರ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಆ್ಯಂಡ್ ಪ್ಲಂಬಿಂಗ್ ಬಗ್ಗೆ, ವಾಟರ್ ಪ್ರೂಫಿಂಗ್ ಬಗ್ಗೆ, ಟೈಲ್ಸ್ ಲೇಯಿಂಗ್ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಪ್ರವೀಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.